ಇನ್ನು BGS ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಬೇಲ್, ಮತ್ತೊಂದು ಕಡೆ ಸರ್ಜರಿ ಮಾಡಿಸ್ಕೋಬೇಕು. ದರ್ಶನ್ ಸರ್ಜರಿಗೆ ಸಮಯ ನಿಗದಿ ಆಗಿಲ್ಲ, ಇನ್ನೂ ಕೂಡ ಹತ್ತತ್ರ 3.5-4 ವಾರ ಆಗ್ತಾ ಬಂತು. ಕಾದು ನೋಡಲು ಮುಂದಾಗಿದ್ದಾರೆ ವೈದ್ಯರು. ಸರ್ಜರಿ ಮಾಡಿದ್ರೆ ವಿಶ್ರಾಂತಿಗೆ 6 ವಾರಗಳು ಬೇಕಾಗುತ್ತೆ. ಸೊ ಮುಂದಿನ ವಾರ ದರ್ಶನ್ಗೆ ಸರ್ಜರಿ ಹಾಗಾದರೆ ಫಿಕ್ಸಾ ಅಂತ ಒಂದು ಪ್ರಶ್ನೆ. ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆನ್ನು ನೋವಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಪಡಿತಾ ಇದ್ದು ಆಪರೇಷನ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಮಾನ್ಯ ಕೋರ್ಟ್ ನೀಡಿರುವ 6 ವಾರಗಳಲ್ಲಿ 4 ವಾರ ಕಳೀತಾ ಬಂದಿದ್ದು ಇನ್ನೂ ಕೂಡ ಆಪರೇಷನ್ಗೆ ಸಮಯ ನಿಗದಿಯಾಗಿಲ್ಲ. ಇನ್ನು 2 ವಾರಗಳು ಮಾತ್ರ ಬಾಕಿ ಇದ್ದು ವೈದ್ಯರು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಮುಂದಾಗಿದೆ. ಮುಂದಿನ ವಾರ ಆಪರೇಷನ್ ಚಿಂತನೆ ಮಾಡ್ತಾರಾ ಅಂತ ಕುತೂಹಲ ಹೆಚ್ಚಾಗಿದೆ. ಮೊನ್ನೆ ನ್ಯಾಯಾಲಯಕ್ಕೆ ಆಪರೇಷನ್ಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ರಿಪೋರ್ಟನ್ನು ಕೊಟ್ಟಿದ್ದರು. ಆದರೆ ಆಪರೇಷನ್ಗೆ ಸಮಯ ಇನ್ನೂ ನಿಗದಿಯಾಗಿಲ್ಲ. ಆಪರೇಷನ್ ಮಾಡಿದ್ರೆ ಈಗ ನೀಡಿರುವ 6 ವಾರಗಳ ಸಮಯ ಸಾಕಾಗಲ್ಲ, ಮತ್ತಷ್ಟು ದಿನ ಬೇಕಾಗ್ಬೋದು. ನೋಡೋಣ ಏನು ಮಾಡ್ತಾರೆ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಒಂದು ಕುತೂಹಲದ ಪ್ರಶ್ನೆ ಏನಂತಂದರೆ, ಇವರು ಕೋರ್ಟಲ್ಲಿ ವಾದ ಮಾಡಬೇಕಾದ್ರೆ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಆಗಿಬಿಡಬೇಕು, ಇಲ್ಲ ಅಂತಂದರೆ ಕೈ ಸ್ವಾಧೀನ ಹೋಗ್ಬಿಡುತ್ತೆ, ಕಾಲು ಸ್ವಾಧೀನ ಹೋಗ್ಬಿಡುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಎಲ್ಲ ಅಂದವರು ಇಷ್ಟು ದಿನಗಳಾಯಿತು, 4 ವಾರ ಕಳೀತಾ ಬಂದರು, ಯಾಕೆ ಆಪ್ರೇಷನ್ ಮಾಡಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಅರವಿಂದ, ಖಂಡಿತವಾಗೂ ಇದು ಎಲ್ರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ. ತುರ್ತಾಗಿ ಆಪರೇಷನ್ ಆಗಬೇಕು ಅಂತ ಹೇಳಿದಂಥವ್ರು ಈಗ ಆಪರೇಷನ್ ಆಗದೇನೆ 4 ವಾರಗಳ ಕಾಲ ಕಳೀತಾ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಎಲ್ರಿಗೂ ಕೂಡ ಅನುಮಾನವನ್ನು ಮೂಡಿರುವಂಥದ್ದು. ಯಾಕೆ ಅಂತಂದರೆ ಆಪರೇಷನ್ ಆಗಬೇಕು ಅಂತೇಳಿ ಬೇಲ್ ಪಡ್ಕೊಂಡು ಇನ್ನೂ ಆಪರೇಷನ್ ಆಗಿಲ್ಲ ಅಂತೇಳಿ ಸ್ವತಃವಾಗಿ ಗೃಹ ಸಚಿವರೇನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಆಗದೇ ಇರೋದಕ್ಕೆ ಕಾರಣ ಅಂತಂದರೆ, ಅಡ್ಮಿಷನ್ ಆದ ಮೊದಲ ದಿನವೇ ವೈದ್ಯರು ದರ್ಶನ್ ಅವರಿಗೆ ಆಪರೇಷನನ್ನು ಆಫರ್ ಮಾಡಿದರು. ಆದರೆ ದರ್ಶನ್ ಆಪರೇಷನನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ನನ್ನ ಭವಿಷ್ಯಕ್ಕೆ ಸಮಸ್ಯೆ ಆಗ್ಬೋದು ಅಂತ. ಆದರೆ ಆಪರೇಷನ್ ಮಾಡದೇ ಇದ್ದರೆ ಅದು ಸಮಸ್ಯೆ ನಿವಾರಣೆ ಆಗಲ್ಲ. ಬೆನ್ನು ನೋವಿರ್ಬೋದು, ಆ ಬೆನ್ನು ನೋವಿಗೆ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ಆಪರೇಷನ್ ಮಾಡಬೇಕು ಅಂತೇಳಿ. ಹಾಗಾಗಿ ಮೊದಲ 2-3 ವಾರಗಳ ಕಾಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಟ್ರೈ ಮಾಡಿ, ತದನಂತರ ಅದು ಗುಣಮುಖ ಆಗದೆ ಹೋದರೆ ಆಪರೇಷನ್ ಮಾಡೋಣ ಅಂತೇಳಿ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಈಗ ತೆಗೆದುಕೊಂಡಿರುವಂಥ ಸಮಯ ಈಗಾಗಲೇ 4 ವಾರಗಳು ಕಳೆದು ಹೋಗಿದೆ. ಉಳಿದಿರುವಂಥದ್ದು 2 ವಾರ. 2 ವಾರಗಳಲ್ಲಿ ಆಪರೇಷನ್ನ ಫಿಕ್ಸ್ ಮಾಡ್ತೀನಿ ಅಂತ ಅಂದರೂ ಕೂಡ ಮತ್ತೆ ಅವರಿಗೆ 2 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ವಿಶ್ರಾಂತಿ ಪಡ್ಕೊಂಡು ರೆಸ್ಟ್ ಮಾಡಿ ರಿಕವರಿ ಆಗಲಿಕ್ಕೆ ಅಂತೇಳಿ 3-3.5 ತಿಂಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಮತ್ತೆ ಕೋರ್ಟ್ಗೆ ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇದೆ. ಕಳೆದ ಬಾರಿ ಕೊಟ್ಟಾಗಲೇ ಆಪರೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ರು. ಈ ವಾರ ಏನಾದರೂ ಆಪರೇಷನ್ ಮಾಡ್ತಾ ಇದ್ದೀವಿ, ಫಿಕ್ಸ್ ಆಗಿದೆ ಅಂತೇಳಿ ಏನಾದರೂ ಕೋರ್ಟ್ಗೆ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿರುವಂಥದ್ದು. ವೈದ್ಯರು ಮಾತ್ರ ಆಪರೇಷನ್ ಮಾಡ್ತೀವಿ ಅಂತೇಳಿ ಆಫರ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಮಾತ್ರ, ದರ್ಶನ್ ಅವರು ಮಾತ್ರ ಇನ್ನೂ ಕೂಡ ಆಪರೇಷನ್ಗೆ ಸಿದ್ಧರಿಲ್ಲ, ಮಾನಸಿಕವಾಗಿ ಸಿದ್ಧ ಆಗಿಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ಅವ್ರು ಮಾನಸಿಕವಾಗಿ ಸಿದ್ಧರಾಗಿ ಈ ವಾರ ಏನಾದರೂ ಆಪರೇಷನ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ಸಿದ್ಧರಿಲ್ಲ ಅಂತಂದರೆ ಮತ್ತೆ ಯಾಕೆ ಹಂಗಾರೆ ಜಾಮೀನು ಪಡ್ಕೋಬೇಕಾಗಿತ್ತು ಕೋರ್ಟಲ್ಲಿ? ಬೇರೆ ಥರ ಟ್ರೀಟ್ಮೆಂಟ್ಗಳನ್ನು ಜೈಲಲ್ಲೂ ಕೊಡ್ಬೋದಾಗಿತ್ತಲ್ವ? ಫಿಸಿಯೋಥೆರಪಿ ಅಥವಾ ನಿಮ್ಮ ಕನ್ಸರ್ವೇಟಿವ್ ಟ್ರೀಟ್ಮೆಂಟು, ವ್ಯಾಯಾಮ, ಮತ್ತೊಂದು ಮಗದೊಂದು ಎಲ್ಲನೂ ಜೈಲಲ್ಲೇ ಮಾಡ್ಬೋದಾಗಿತ್ತು. ಈಗ ಕೋರ್ಟ್ ಅದನ್ನು ಪ್ರಶ್ನೆ ಮಾಡೇ ಮಾಡುತ್ತೆ. ನೀವು ಇಷ್ಟೆಲ್ಲ ಹೇಳಿ ಆಸ್ಪತ್ರೆಗೆ ಹೋದವರು ಯಾಕೆ ನೀವು ಇನ್ನೂ ಆಪ್ರೇಷನ್ ಮಾಡಿಸಿಲ್ಲ? ಅದಕ್ಕೆ ವೈದ್ಯರು ಏನು ಕೊಡ್ತಾರೆ ಉತ್ತರ ಅಂತಕ್ಕಂಥದ್ದನ್ನು ಕಾದು ನೋಡೋಣ.